9ನೇ ತರಗತಿ ವಿದ್ಯಾರ್ಥಿಗಳಿಗೆ ನಿಮ್ಮ ದೈಹಿಕ ಶಿಕ್ಷಣ ಗಿರೀಶ್ನ ನಮಸ್ಕಾರಗಳು. ಮಕ್ಕಳೇ, ನಾವು ಕಳೆದ ತರಗತಿಯಲ್ಲಿ ಸ್ವತಂತ್ರ ಭಾರತ ದೈಹಿಕ ಶಿಕ್ಷಣ ಬೆಳವಣಿಗೆ ನಂತರ ಹ್ಯಾಂಡ್ ವರ್ಕ್ ರೂಪನಾತ್ಮಕ ಪರೀಕ್ಷೆ 1ಕ್ಕೆ ಇರ್ತಕ್ಕಂಥ ಸಿಲೆಬಸ್ ಹ್ಯಾಂಡ್ ವರ್ಕ್. ಮಕ್ಕಳೇ, ನೀವು 8ನೇ ತರಗತಿಯಲ್ಲಿ ಹ್ಯಾಂಡ್ ಬಾಲ್ ಅಂದ್ರೇನು, ಹ್ಯಾಂಡ್ ಬಾಲ್ ಇತಿಹಾಸ, ಹ್ಯಾಂಡ್ ಬಾಲ್ ನ ಒಂದು ಬೆಳವಣಿಗೆ, ಹ್ಯಾಂಡ್ ಬಾಲ್ ಅಂಕಣ ಮತ್ತು ಗೋಲ್ ಕೀಪರ್ ಹಾಗೂ ಹ್ಯಾಂಡ್ ಬಾಲ್ ಬರ್ತಕ್ಕಂಥ ಉಪಕರಣಗಳು ಹಾಗೂ ಆಟದ ನೀತಿ ನಿಬಂಧನೆಗಳು, ಆಟ ಪ್ರಾರಂಭ ಆಗ್ತಕ್ಕಂಥದ್ದು ಹೇಗೆ ಅಂತಕ್ಕಂಥದ್ದನ್ನು ತಿಳ್ಕೊಂಡಿದ್ರೆ ಆದರೂ ಸಮೇತ ಒಂದು ಬಾರಿ ನಿಮಗೆ ಮನನ ಮಾಡಲ್ಲ. ಯಾಕಂದ್ರೆ ಈ ಒಂದು 9ನೇ ತರಗತಿಯಲ್ಲಿರ್ತಕ್ಕಂಥ ವಿಷಯ ಹ್ಯಾಂಡ್ ಬಾಲ್ ಆಟದಲ್ಲಿ ಬರ್ತಕ್ಕಂತಹ ರಕ್ಷಣಾತ್ಮಕ ತಂತ್ರಗಳು ಮತ್ತು ಆಕ್ರಮಣ ತಂತ್ರಗಳು, ಡಿಫೆನ್ಸಿವ್ ಮತ್ತು ಅಫೆನ್ಸಿವ್ ಸ್ಕಿಲ್ ಹಾಗೂ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದ ಆಟಗಾರರು ಮತ್ತು ಪ್ರಶಸ್ತಿ ಪಾರಿತೋಷಿಕಗಳು ಇವೆ. ಅದಕ್ಕಿಂತ ಮುಂಚೆಯಾಗಿ ಸ್ವಲ್ಪ ಇಂದಿನ ತರಗತಿಯಲ್ಲಿ ಬಹಳ ದಿನಗಳ ನಂತರ ಹ್ಯಾಂಡ್ ಬಾಲ್ ಬಗ್ಗೆ ಸ್ವಲ್ಪ ಹಿಂದಿನ ಒಂದು ಕ್ಲಾಸ್ನ ಒಂದು ಮೆಲುಕಾಕ ಸಿಂಹಾವಲೋಕನ ಅಂತ ಏನಿರ್ತಲ್ಲ ಅದು. ಮಕ್ಕಳೇ, ಈ ಒಂದು ಹ್ಯಾಂಡ್ ಬಾಲ್ ಅಂತಕ್ಕಂಥದ್ದು ಥ್ರೋ ಆಫ್ ಮುಖಾಂತರ ಆಟ ಪ್ರಾರಂಭವಾಗುತ್ತದೆ. ಸ್ವಲ್ಪ ಈ ಇತಿಹಾಸ ನೋಡೋದಾದ್ರೆ ಮೊದಲನೇದಾಗಿ 1906ರಲ್ಲಿ ಹ್ಯಾಂಡ್ ಬಾಲ್ ಆಟದ ಲಿಖಿತ ನಿಯಮಗಳನ್ನು ತಂದಂತ ವ್ಯಕ್ತಿ ಡೇನ್ ಹೋಲ್ಗರ್ ನೀಲ್ಸನ್ ಅವರು 1906ರಲ್ಲಿ ಲಿಖಿತ ನಿಯಮಗಳನ್ನ ಜಾರಿಗೆ ತಂದಂತಹ ವ್ಯಕ್ತಿ. ಈ ಲಿಖಿತ ನಿಯಮಗಳನ್ನು ಜಾರಿಗೆ ತಂದ ಜೊತೆಗೆ ಅದನ್ನ ಜರ್ಮನ್ ದೇಶದ ಇನ್ನ ಹ್ಯಾಂಡ್ ಬಾಲ್ ತಜ್ಞರಾದಂತಹ ಮ್ಯಾಕ್ಸ್ ಏಜರ್, ಕಾರ್ಲ್ ಸ್ಕೆಲಿಂಗ್, ಈರಿಸ್ ಫೋನಿಂಗ್ ಅಂತಕ್ಕಂಥವರು, ಯಾರು ಮಾರ್ಕ್ಸ್ ಹೇಜರ್ ಜರ್ಮನಿ ಹ್ಯಾಂಡ್ ಬಾಲ್ ತಜ್ಞರು, ಕಾರ್ಲ್ ಎಲಿಸ್ ಸ್ಕೆಲಿಂಗ್, ಈರಿಸ್ ಕೋನಿಂಗ್ ಅಂತಕ್ಕಂಥವರು ಇದಕ್ಕೆ ಉತ್ತಮವಾದ ಇನ್ನ ಮತ್ತೆ ಹೊಸ ಆಧುನಿಕ ನಿಯಮಗಳನ್ನು ಸಮೇತ ಇವರು ಸೇರಿಸ್ತಾರೆ. ಹೀಗೆ ಹ್ಯಾಂಡ್ ಬಾಲ್ ಅಂತಕ್ಕಂಥದ್ದು 1928ರಲ್ಲಿ ಬೇಸಿಗೆ ಒಂದು ಒಲಿಂಪಿಕ್ ಕ್ರೀಡಾಕೂಟದಲ್ಲಿ 11 ರಾಷ್ಟ್ರಗಳು ಸೇರಿ 11 ದೇಶಗಳು ಸೇರಿಬಿಟ್ಟು ಅಂತಾರಾಷ್ಟ್ರೀಯ ಅಮೆಚೂರ್ ಹ್ಯಾಂಡ್ ಬಾಲ್ ಫೆಡರೇಷನ್ ಅಂತಕ್ಕಂಥ ಒಂದು ಸಂಸ್ಥೆನ ಸ್ಥಾಪನೆ ಮಾಡ್ತಾರೆ. ಎಷ್ಟರಲ್ಲಿ 1928ರಲ್ಲಿ ಒಲಿಂಪಿಕ್ ಕ್ರೀಡಾಕೂಟದಲ್ಲಿ 11 ರಾಷ್ಟ್ರಗಳು ಒಟ್ಟುಗೂಡಿ ಒಂದು ಅಂತಾರಾಷ್ಟ್ರೀಯ ಅಮೆಚೂರ್ ಹ್ಯಾಂಡ್ ಬಾಲ್ ಫೆಡರೇಷನ್ ಅಂತಕ್ಕಂಥ ಒಂದು ಸಂಸ್ಥೆಯನ್ನ ಜಾರಿ ತರ್ತಾರೆ. ಅದು ಮುಂದೆ ಎಷ್ಟರಲ್ಲಿ 1996ರಲ್ಲಿ IHF ಇಂಟರ್ನ್ಯಾಷನಲ್ ಹ್ಯಾಂಡ್ ಬಾಲ್ ಫೆಡರೇಷನ್ ಅಂತಾರಾಷ್ಟ್ರೀಯ ಹ್ಯಾಂಡ್ ಬಾಲ್ ಫೆಡರೇಷನ್ ಆಗಿ ಮಾರ್ಪಡುತ್ತೆ. ಇದೇ ಇವತ್ತು ಸಮೇತ ಇದೇ ಒಂದು ಇಂಟರ್ನ್ಯಾಷನಲ್ ಹ್ಯಾಂಡ್ ಬಾಲ್ ಫೆಡರೇಷನ್ ಹ್ಯಾಂಡ್ ಬಾಲ್ ಆಟದ ಸಂಘಟನೆ ಮತ್ತು ರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರೀಯ ಮಟ್ಟದ ಒಂದು ಕ್ರೀಡಾಕೂಟದ ಸ್ಕಿಲ್ ಅಥವಾ ನೀತಿ ನಿಬಂಧನೆಗಳನ್ನ ಅಥವಾ ರೂಲ್ಸ್ ಗಳನ್ನ ಹೊಂದಿರತಕ್ಕಂಥದ್ದು ಇಂಟರ್ನ್ಯಾಷನಲ್ ಹ್ಯಾಂಡ್ ಬಾಲ್ ಫೆಡರೇಷನ್ ಅಂತಕ್ಕಂಥದ್ದು ಇವತ್ತು ಸಮೇತ ಅಸ್ತಿತ್ವದಲ್ಲಿದ್ದು ಅದು ಮಾರ್ಪಾಡುಗೊಂಡಿತು. ನಂತರ 20ನೇ ಶತಮಾನದ ಪ್ರಾರಂಭದಲ್ಲಿ ಹ್ಯಾಂಡ್ ಬಾಲ್ ಆಟದ ಪ್ರತಿಯೊಂದು ತಂಡದಲ್ಲಿ 11 ಜನ ಆಟಗಾರರಿದ್ದರು. ಇದನ್ನ ಫುಟ್ಬಾಲ್ ಅಂಕಣದಲ್ಲಿ ಆಡಿಸಲಾಗ್ತಿತ್ತು. ಮೊದಲೇ 21ನೇ ಶತಮಾನ ಫುಟ್ಬಾಲ್, ಈ ಹ್ಯಾಂಡ್ ಬಾಲ್ ಅಂತ ಸೇಮ್ ಫುಟ್ಬಾಲ್, ಹಾಕಿ ಮತ್ತೆ ಬಾಸ್ಕೆಟ್ಬಾಲ್ ರೀತಿಯಲ್ಲಿ ಸೇಮ್ ಡ್ರಿಬ್ಲಿಂಗು, ಪುಷಿಂಗು, 1 ಹ್ಯಾಂಡ್ ಪಾಸ್, 2 ಹ್ಯಾಂಡ್ ಪಾಸ್, ಚೆಸ್ಟ್ ಪಾಸ್, ಬೌನ್ಸ್ ಪಾಸ್, ಇವೇ ಸ್ಕಿಲ್ ಅಲ್ಲಿ ಮುಂದುವರಿತಕ್ಕಂಥ ಒಂದು ಆಟ ಆಡ್ತಕ್ಕಂಥ ಆಟ. ಅವೆಲ್ಲ ಗೇಮ್ಗಳಿಗೆ ಸ್ವಲ್ಪ ರಿಲೇಬಲ್ ಅಂದ್ರೆ ಅದಕ್ಕೂ ಇದಕ್ಕೂ ಸಂಬಂಧ ಇದೆ. ಅಂದ್ರೆ ಲೋ ಡ್ರಿಬ್ಲಿಂಗ್, ಮೀಡಿಯಂ ಡ್ರಿಬ್ಲಿಂಗ್, ಹೈ ಡ್ರಿಬ್ಲಿಂಗ್, ಬೋನ್ಸ್ ಪಾಸ್, ಚೆಸ್ಟ್ ಪಾಸ್, ಹಂಗೆ ಥ್ರೋಯಿಂಗ್, ಸಿಂಗಲ್ ಹ್ಯಾಂಡ್ ಥ್ರೋಯಿಂಗ್, ಡಬಲ್ ಹ್ಯಾಂಡ್ ಥ್ರೋಯಿಂಗ್, ಹುಕ್ ಪಾಸ್, ಇವೆಲ್ಲವೂ ಸಮೇತ ಬರ್ತಕ್ಕಂಥ ಸ್ಕಿಲ್ಗಳು ಇದರಲ್ಲಿ ಹ್ಯಾಂಡ್ ಬಾಲ್ ಅಲ್ಲಿ. ಮಕ್ಕಳೇ, ಅದು ಮುಂದೆ ಏನಾಯ್ತಪ್ಪ ಅಂತಂದ್ರೆ ಈ ಒಂದು ಒಲಿಂಪಿಕ್ ಸೇರ್ಕಡೆ ಆಗಬೇಕು ಈ ಗೇಮು ಅಂತಕ್ಕಂಥದ್ದು ಯಾವಾಗ 1936 ಬರ್ಲಿನ್ ಒಲಿಂಪಿಕ್ ಕ್ರೀಡಾಕೂಟದಲ್ಲಿ ಪ್ರದರ್ಶನ ಪಂದ್ಯವಾಗಿ ಸಂಘಟನೆ ಆಯ್ತು. ಅದೇ ಅಧಿಕೃತವಾಗಿ ಸೇರಲಿಲ್ಲ. ನಂತರ ಯಾವಾಗ ಅಧಿಕೃತ ಸೇರತ್ತಪ್ಪ ಅಂತಂದ್ರೆ 1972ರ ಮ್ಯೂನಿಚ್ ನಲ್ಲಿ ನಡೆದಂತಹ ಒಂದು ಬೇಸಿಗೆ ಅಂತಾರಾಷ್ಟ್ರೀಯ ಒಲಿಂಪಿಕ್ ಕ್ರೀಡಾಕೂಟದಲ್ಲಿ
ಪುರುಷರಿಗಾಗಿ ಪ್ರಪ್ರಥಮ ಬಾರಿಗೆ ಅಧಿಕೃತವಾಗಿ ಸೇರ್ಪಡೆ ಆಯಿತು. ಎಷ್ಟರಲ್ಲಿ? 1972ರಲ್ಲಿ. ಯಾರಿಗೆ? ಪುರುಷರಿಗಾಗಿ ಒಲಿಂಪಿಕ್ ಅಧಿಕೃತವಾಗಿ ಸೇರ್ಪಡಲಾಯಿತು, ಮ್ಯೂನಿಚ್ ಒಲಿಂಪಿಕ್ ಅಲ್ಲಿ. ನಂತರ ನೆಕ್ಸ್ಟ್ ಮಾರನೇ 2072 ನಂತರ ನೆಕ್ಸ್ಟ್ ನಡೀತಕ್ಕಂಥ ಒಂದು ಒಲಿಂಪಿಕ್ 4 ವರ್ಷದ ನಂತರ 76ರಲ್ಲಿ ಮಾಂಟ್ರಿಯಲ್ ನಡೆದಂತಹ ಒಂದು ಕ್ರೀಡಾಕೂಟದಲ್ಲಿ ಮಹಿಳೆಯರಿಗಾಗಿ ಅಧಿಕೃತವಾಗಿ ಒಲಿಂಪಿಕ್ಗೆ ಸೇರ್ಪಡೆ ಆಯ್ತು ಮಕ್ಕಳೇ. ಸೊ ಇದು ಒಂದು ಇತಿಹಾಸ ನೀವು ತಿಳ್ಕೊಂಡಿರ್ಬೇಕು. ಅದ್ರ ಜೊತೆಗೆ ವಾಲಿಬಾಲ್ ಅಂಕಣ ಸಮೇತ ತಿಳ್ಕೊಂಡಿರ್ಬೇಕು. 40 ಮೀಟರ್ ಉದ್ದ ಇರ್ತದೆ, 20 ಮೀಟರ್ ಅಗಲ ಇರ್ತದೆ. ಸೊ ಮಧ್ಯಗೆರೆಯಿಂದ ಇಲ್ಲಿ ಥ್ರೋ ಆಫ್ ಮುಖಾಂತರ ಮ್ಯಾಚ್ ಸ್ಟಾರ್ಟ್ ಆಗುತ್ತೆ. ಥ್ರೋ ಆಫ್ ಅಂತಂದ್ರೆ ಇದರಲ್ಲಿ ಟೋಟಲ್ 7 ಜನ ಕ್ರೀಡಾಪಟುಗಳು ಆಡ್ತಕ್ಕಂಥದ್ದು. 7 ಕ್ರೀಡಾಪಟುಗಳು, 7 ಆಟಗಾರರು ಇರ್ತಕ್ಕಂಥ 2 ತಂಡಗಳ ಮಧ್ಯೆ ನಡೀತಕ್ಕಂಥದ್ದು. ಈ 7 ಆಟಗಾರರಲ್ಲಿ ಒಬ್ಬ ಜಿಕೆ ಅಂದ್ರೆ ಗೋಲ್ ಕೀಪರ್ ಅಂತ ಹೇಳ್ತೀವಿ, ರೈಟ್ ವಿಂಗ್ ಪ್ಲೇಯರ್, ಲೆಫ್ಟ್ ವಿಂಗ್ ಪ್ಲೇಯರ್, ರೈಟ್ ವಿಂಗ್, ಲೆಫ್ಟ್ ವಿಂಗ್, ರೈಟ್ 45 ಡಿಗ್ರಿ ಪ್ಲೇಯರ್, ಲೆಫ್ಟ್ 45 ಡಿಗ್ರಿ ಪ್ಲೇಯರ್, ನೆಕ್ಸ್ಟ್ ಸೆಂಟರ್ ಮ್ಯಾನ್, ನಂತರ ಪಿಪಿ ಪಿವಟ್ ಪ್ಲೇಯರ್ ಅಂತ. ಇವರು 1 2 3 4 5 6 ಜನ 6 ಮೀಟರ್ ಇಂದ ಪೆನಾಲ್ಟಿ ಲೈನ್ ಇಂದ ಅಂದ್ರೆ ಸೊ ಹೊರಗೆ ಹಾಕ್ತಕ್ಕಂಥವ್ರು. ಒಬ್ಬ ಜಿಕೆ ಅಂದ್ರೆ ಗೋಲ್ ಕೀಪರ್. ಇಷ್ಟು ಜನ ಆಟಗಾರ ಆಡ್ತಕ್ಕಂಥ ಒಂದು ಗೇಮ್. ಇದೇ ತರ ಇದೇ ಪೊಸಿಷನ್ ತರ ಇವರು ಇರ್ತಾರೆ. ಇದ್ರ ಮಧ್ಯೆ ನಡೀತಕ್ಕಂಥದ್ದು. ಅದು ಎಷ್ಟು? ಸೀನಿಯರ್ಸ್ ಅಂದ್ರೆ 30 ನಿಮಿಷ ಫಸ್ಟ್ ಹಾಫ್, ಸೆಕೆಂಡ್ ಹಾಫ್ 10 ನಿಮಿಷ ರೆಸ್ಟ್, ಮತ್ತೆ 30 ನಿಮಿಷ ಮ್ಯಾಚ್ ನಡೀತಕ್ಕಂಥದ್ದು ಮಕ್ಕಳೇ. ಇಲ್ಲಿ ಅದು ಸೀನಿಯರ್ಸ್ಗೆ. ಈ ನಮ್ಮ ಹೈಸ್ಕೂಲ್ ಅಥವಾ ಅಂಡರ್ ಜೂನಿಯರ್ಸ್ ಅಂತಂದ್ರೆ 25 ನಿಮಿಷ ಮ್ಯಾಚ್, 10 ನಿಮಿಷ ರೆಸ್ಟ್, ಮತ್ತೆ 25 ನಿಮಿಷ ಮ್ಯಾಚ್ ನಡೀತದೆ. ಸೊ ಇದ್ರಲ್ಲಿ ಏನಾದ್ರು ಟೈ ಆಯ್ತು ಅಂತ ಮಕ್ಕಳೇ 5 ನಿಮಿಷ ಮ್ಯಾಚ್, 1 ನಿಮಿಷ ರೆಸ್ಟ್, ಮತ್ತೆ 5 ನಿಮಿಷ ಮ್ಯಾಚ್. ಎಲ್ಲಿಗೆ ರಿಸಲ್ಟ್ ಬರೋವರೆಗೂ ಹೀಗೆ ನಡೀತಾ ಇರ್ತದೆ ಮಕ್ಕಳು. ಸೊ ಸ್ವಲ್ಪ ಹೆಂಗಪ್ಪ ಅಂತಂದ್ರೆ ಅದು ಬಾಲ್ ಏನು ಕೈಯಲ್ಲಿ ಹಿಡಿಲಿಕ್ಕೆ ಸಿಗ್ತಕ್ಕಂಥದ್ದು. ಬಾಲಕರು ಸಿಗ್ಬೇಕು, ಬಾಲಕಿಯರು ಸಿಗ್ಬೇಕು. ಇಲ್ಲಿ 2 ಇದೆ ಬಾಲ್ ಅಲ್ಲಿ. ಒಂದು ಬಾಲ್ 32 ಪಟ್ಟಿಗಳ ಒಂದು ಹೊದಿಕೆ ಇರ್ತದೆ ಮಕ್ಕಳು. ಅದರಲ್ಲಿ ಸ್ಟಿಚ್ ಇರ್ತದೆ, 32 ಹೊದಿಕೆ ಇರ್ತದೆ. ಕೈಯಲ್ಲಿ ಹಿಡ್ಕೋಬಹುದು. ಅಂದ್ರೆ ನಮ್ಮ ಕೈಯಲ್ಲಿ ರಿಸ್ಟ್ ಅಲ್ಲಿ ಹೆಂಗ್ ಬೇಕಾದ್ರೂ ಹಾಡ್ಬೋದು. ಅಂದ್ರೆ ಇಲ್ಲಿ ಜಂಪ್ ಅಂಡ್ ಹುಕ್, ಡಿಪ್ ಪಾಸ್, ಸುಮಾರು ಪಾಸ್ಗಳು ಬರ್ತವೆ. ಅದರಲ್ಲಿ ಬಾಲಕರಿಗಾಗಿ ಸಪರೇಟ್ ಬಾಲ್ ಮೆಜರ್ಮೆಂಟ್ ಇರುತ್ತೆ, ಬಾಲಕಿಯರಿಗೆ ಸಪರೇಟ್ ಮೆಜರ್ಮೆಂಟ್ ಇರುತ್ತೆ. ಅದರಲ್ಲಿ ಅಂಡರ್ 14 ಅಂದ್ರೆ ಸಬ್ ಜೂನಿಯರ್ಸ್ ಅಂತ ಏನ್ ಹೇಳ್ತೀವಲ್ಲ ನಾವು 3 ಕೆಟಗರಿ ಮಾಡ್ತೀವಿ. ಸಬ್ ಜೂನಿಯರ್ಸ್, ಜೂನಿಯರ್ಸ್ ಅಂಡ್ ಸೀನಿಯರ್ಸ್ ಅಂತ ಬಂದ್ಬಿಟ್ಟು. ಸೊ ಸಬ್ ಜೂನಿಯರ್ ಬಾಲ್ ಬಂದ್ಬಿಟ್ಟು 290 ಅಂದ್ರೆ 290ರಿಂದ 330 ಗ್ರಾಮ್ ಇರ್ತದೆ ತೂಕ. ಆದ್ರೆ ಸುತ್ತಳತೆ 50 ರಿಂದ 52 ಸೆಂಟಿಮೀಟರ್ ಇರ್ತದೆ. ಸಬ್ ಕಾನ್ಫರೆನ್ಸ್ ಅಂತ ಹೇಳ್ತೀವಿ. ಸುತ್ತಳತೆ ಎಷ್ಟು? 50 ರಿಂದ 52 ಸೆಂಟಿಮೀಟರ್ ಇರ್ತದೆ. ಯಾರಿಗೆ? 14 ವರ್ಷದ ಒಳಗಿರ್ತಕ್ಕಂಥ ಮಕ್ಕಳಿಗೆ, ಬಾಲಕಿಯರಿಗೆ. ಹಾಗೆ 16ರಿಂದ ಒಳಗಿರ್ತಕ್ಕಂಥ 14 ವರ್ಷ ಮೇಲ್ಪಟ್ಟು 16 ವರ್ಷ ಒಳಗಿರ್ತಕ್ಕಂಥ ಒಂದು ಮಕ್ಕಳಿಗೆ 325ರಿಂದ 375 ಗ್ರಾಮ್ ಇರ್ತದೆ ತೂಕ. ಸರ್ಕಂಫರೆನ್ಸ್ 54ರಿಂದ 56 ಸೆಂಟಿಮೀಟರ್ ಇರ್ತದೆ. ಅದೇ ರೀತಿ 14 ವರ್ಷ ಮೇಲ್ಪಟ್ಟಿರ್ತಕ್ಕಂಥ ಪುರುಷರಿಗೆ ಇಷ್ಟಿರ್ತಪ್ಪ 425ರಿಂದ 475 ಗ್ರಾಮ್ ಇರ್ತದೆ ತೂಕ. ಹಾಗೆ ಸುತ್ತಳತೆ ಎಷ್ಟು? 58ರಿಂದ 60 ಸೆಂಟಿಮೀಟರ್ ಬಾಲ್ ಮೆಜರ್ಮೆಂಟ್ ಇರ್ತದೆ. ಸೊ ಇಷ್ಟು 8ನೇ ತರಗತಿಯಲ್ಲಿ ಇದ್ದಂತ ಸಂದರ್ಭದಲ್ಲೇ ನೀವು ತಿಳ್ಕೊಂಡಿದ್ದೀರಿ ಮಕ್ಕಳೇ. ಕಾರಣ ಇಷ್ಟೇ. ಯಾಕೆ ಹೇಳಿದ ಅಂತಂದ್ರೆ ಅದು ಒಂದು ಸ್ವಲ್ಪ ಸಿಂಹಾವಲೋಕನ ಮಾಡ್ಕೊಂಡ್ರೆ ನಿಮಗೆ ಮ್ಯಾಚ್ ಅಂತಕ್ಕಂಥದ್ದು, ಯಾರು ಆಕ್ರಮಣ ಆಟಗಾರರು, ಯಾರು ರಕ್ಷಣಾತ್ಮಕ ಆಟಗಾರರು, ಅವರ ಸ್ಕಿಲ್ ಏನು ಅನ್ನೋದನ್ನ ನೀವು ಗೊತ್ತಾಗುತ್ತೆ. ರಕ್ಷಣಾತ್ಮಕ ಆಟಗಾರ ಅಂತಂದ್ರೆ ಇದು ಎಕ್ಸ್ಟ್ರೀಮ್ ಅಂದ್ರೆ ಇದು ವೈಟ್ ಟೀಮ್ ಆದ್ರೆ, ಸೊ ಎಕ್ಸ್ಟ್ರೀಮ್ ಇದು ಸಮೇತ ಮ್ಯಾಚ್ ಯಾವ ರೀತಿ ಸ್ಟಾರ್ಟ್ ಆಗುತ್ತಪ್ಪ ಅಂತ
ಚುಂಬುಕೆ ಮುಖಾಂತರ ಸ್ಟಾರ್ಟ್ ಆಗುತ್ತೆ. ನಾಣ್ಯ ಚುಂಬುಕೆ ಅಂತಂದ್ರೆ ಎರಡು ತಂಡದ ನಾಯಕರು ಕಳಿಸ್ತಾರೆ, ಅಂಪೈರ್ ಟಾಸ್ ಮಾಡ್ತಾರೆ. ಟಾಸ್ ಅಲ್ಲಿ ಯಾರು ವಿನ್ ಆಗ್ತಾರೋ ಅವರು ಬಾಲ್ ಆದ್ರೂ ತಗೋಬಹುದು, ಕೋರ್ಟ್ ಆದ್ರೂ ತಗೋಬಹುದು. ಅಂದ್ರೆ ಎಕ್ಸ್ ಅಂತಕ್ಕಂಥ ಬಾಲ್ ತಗೊಂಡ್ರೆ ಇವರು ಆಕ್ರಮಣ ಆಟಗಾರರಾಗ್ತಾರೆ. ಎಕ್ಸ್ ಟಾಸ್ ವಿನ್ ಆಯ್ತು ಅಂದ್ರೆ ಆಕ್ರಮಣ ಆಟಗಾರರು. ಸೊ ಆಕ್ರಮಣ ಆಟಗಾರ ಅಂತಂದ್ರೆ ಇವರೆಲ್ಲರೂ ಬಂದು ಈ ಲೈನ್ ಹಿಂದೆ ನಿಂತ್ಕೊಳ್ತಾರೆ, ಒಬ್ಬ ಮಾತ್ರ ಲೈನ್ ಮೇಲೆ ನಿಂತ್ಕೊಳ್ತಾನೆ. ಆ ಲೈನ್ ಮೇಲೆ ನಿಂತ್ಕೊಂಡು ತಮ್ಮ ಸಹ ಆಟಗಾರರಿಗೆ ಬಾಲ್ ಹಿಡ್ಕೊಂಡು ಒಂದು ಕಾಲ್ ಲಿಫ್ಟ್ ಮಾಡಿ, ಸೊ ಸಹ ಆಟಗಾರರಿಗೆ ಥ್ರೋ ಹಾಫ್ ಮುಖಾಂತರ ಬಾಲ್ ಕೊಡೋದ್ರ ಮುಖಾಂತರ ಮ್ಯಾಚ್ ಪ್ರಾರಂಭ ಆಗುತ್ತೆ. ಸೊ ಇಲ್ಲಿ ಎಲ್ಲರೂ ನಿಂತ್ಕೊಂಡಿರ್ತಾರೆ. ಇದ್ರ ಮೇಲೆ ಇಲ್ಲಿ ಹಿಂದೆ ಒಬ್ಬ ಮಾತ್ರ ಇರ್ತಾನೆ, ಇದ್ರ ಹಿಂದೆ ಎಲ್ಲರೂ ನಿಂತ್ಕೊಂಡಿರ್ತಾರೆ. ರೈಟ್ ವಿಂಗು ಲೆಫ್ಟ್ 45, ಲೆಫ್ಟ್ ವಿಂಗು ಲೆಫ್ಟ್ 45, ರೈಟ್ 45. ಈ ಪ್ಯೂರ್ ಪ್ಲೇಯರ್ ಇಲ್ಲ ನಿಂತಾರೆ, ಗೋಲ್ ಕೀಪರ್ ಮಾತ್ರ ಇಲ್ಲಿ ಇರ್ತಾರೆ. ಅದೇ ತರ ಇವರು ಸಮೇತ ಮ್ಯಾನ್ ಟು ಮ್ಯಾನ್ ಅಲ್ಲಿ ಏನ್ ಪೊಸಿಷನ್ ಇರ್ತಾರೋ ಹಾಗೆ ನಿಂತಿರ್ತಾರೆ. ಸೊ ಇಲ್ಲಿ ಥ್ರೋ ಹಾಫ್ ಮುಖಾಂತರ ಆಟ ಮ್ಯಾಚ್ ಪ್ರಾರಂಭವಾಗುತ್ತೆ. ಮ್ಯಾಚ್ ಪ್ರಾರಂಭ ಆದಂತ ಸಂದರ್ಭದಲ್ಲಿ ಇವ್ರೇನಾದ್ರು ಬಂದು ಇವರು ಡಿಫೆನ್ಸ್ ಮಾಡೋದಂದ್ರೆ ರಕ್ಷಣೆ ಮಾಡ್ತಾರೆ, ಆದ್ರೆ ಇವರು ಅಟ್ಯಾಕ್ ಮಾಡ್ತಾರೆ. ಅಟ್ಯಾಕ್ ಮಾಡೋ ಸಂದರ್ಭದಲ್ಲಿ ಒಬ್ಬರು ಇಲ್ಲಿಂದ 9 ಮೀಟರ್ ಇಂದ ಲೈನ್ ಇದೆಯಲ್ಲ, ಇದು 9 ಮೀಟರ್ ಲೈನ್, ಇದು 6 ಮೀಟರ್ ಲೈನ್, ಇದು 7 ಮೀಟರ್ ಪೆನಾಲ್ಟಿ ಲೈನ್. ಇದು ಯಾಕೆ ಪೆನಾಲ್ಟಿ ಲೈನ್ ಅಂತಂದ್ರೆ ಯಾರಾದ್ರೂ ಆಟದ ನಿಯಮನ ಉಲ್ಲಂಘಿಸಿದರೆ, ಅಂದ್ರೆ ಪುಷ್ ಮಾಡೋದಾಗಲಿ ಹಿಟ್ ಮಾಡೋ ಅಪಾಯಕಾರಿ ಆಟ ಆದ್ರೆ ಪೆನಾಲ್ಟಿ ಲೈನ್ ಕೊಡ್ತಾರೆ. ಇವ್ರು ತಪ್ಪು ಮಾಡಿದ್ರೆ ಇವ್ರಿಗೆ ಕೊಡ್ತಾರೆ ಪೆನಾಲ್ಟಿನ, ಇವ್ರು ತಪ್ಪು ಮಾಡಿದ್ರೆ ಇವ್ರಿಗೆ ಪೆನಾಲ್ಟಿ ಕೊಡ್ತಾರೆ. ಅಂದ್ರೆ ಈಗ ವೈ ಅಂತಕ್ಕಂತ ಟೀಮ್ ಏನಾದ್ರು ತಪ್ಪು ಮಾಡಿದ್ರೆ ಎಕ್ಸ್ ಅಂತಕ್ಕಂತ ಒಬ್ಬ ಪ್ಲೇಯರ್ 7 ಮೀಟರ್ ಲೈನ್ ಮೇಲೆ ಬಂದು ಅವನಿಗೆ ಫ್ರೀ ಥ್ರೋ ಅಂತಕ್ಕಂಥದ್ದು ಸಿಗುತ್ತೆ. ಎಕ್ಸ್ ಟೀಮ್ ಏನಾದ್ರು ತಪ್ಪು ಮಾಡಿದ್ರೆ ವೈ ಟೀಮ್ ನವರಿಗೆ ಫ್ರೀ ಥ್ರೋ ಸಿಗುತ್ತೆ. ಆ ಪೆನಾಲ್ಟಿ ಈ 7 ಮೀಟರ್ ಲೈನ್ ಮೇಲೆ ಬಂದು ಅವರಿಗೆ ಫ್ರೀ ಸಿಗುತ್ತೆ. ಅವಾಗ ಇದ್ರೊಳಗೆ ಯಾರು ಇವರ ಪ್ಲೇಯರ್ ಎಲ್ಲ ಈ ಮೆದ್ದೆಗಿರಿಂದ ಹಿಂದಿರ್ತಾರೆ. ಗೋಲ್ ಕೀಪರ್ ಒಬ್ಬ ಪೆನಾಲ್ಟಿ ಅಷ್ಟು ಮಾತ್ರ ಇರ್ತಾರೆ. ಇವ್ರು ಯಾರು ಇರಲ್ಲ, ಎಲ್ಲ ಹಿಂದಿಗೆ ಬಂದಿರ್ತಾರೆ. ಇವ್ರಿಗೆ ಸಿಕ್ಕಾಗ ಅಷ್ಟೇ ಈ ಲೈನ್ ಇಂದ ಅರ್ಧ ಮೀಟರ್ ಹೊರಗೆ ಇರ್ತಾರೆ, ಅಂದ್ರೆ ಈ ಕಡೆ ಇರ್ತಾರೆ, ಇಲ್ಲಿ ಪೆನಾಲ್ಟಿ ಆಗ್ತಾರೆ. ಸೊ ಇದು ಮಕ್ಕಳೇ ಇದರಲ್ಲಿ 8 ಅಲ್ಲೇ ನೀವು ತಿಳ್ಕೊಂಡಿದ್ರಿ. ಈಗ ಮುಂದುವರೆದು ರಕ್ಷಣಾತ್ಮಕ ಸ್ಕಿಲ್ಗಳು ಅಂತಕ್ಕಂಥದ್ದು ಹೇಗಿದೆ. ರಕ್ಷಣಾತ್ಮಕ ಸ್ಕಿಲ್ ಅಲ್ಲಿ ಇಲ್ಲಿ 3 ವಿಧ ರಕ್ಷಣಾತ್ಮಕ ಸ್ಕಿಲ್ ಅಲ್ಲಿ. ಒಂದು, ಎಲ್ಲಾ ರಕ್ಷಣಾ ಆಟಗಾರರು ಚೆಂಡನ್ನು ತರುವ ದಾಳಿಗಾರರನ್ನು ತಡೆಗಟ್ಟುವುದು. ಎಲ್ಲಾ ರಕ್ಷಣಾ ಆಟಗಾರರು, ಇಲ್ಲಿ ದಾಳಿಗಾರರು ಇವರಾದ ರಕ್ಷಣಾ ಎಲ್ಲಾ ಆಟಗಾರರು ಇವರು ಇರ್ತಾರೆ. ಇಲ್ಲಿ ರೈಟ್ ವಿಂಗ್ ಇವರು ಸಮೇತ ರೈಟ್ ವಿಂಗ್ ಇರ್ತಾನೆ, ಇಲ್ಲೋಗಿರ್ತಾನೆ 45 ಇರ್ತಾರೆ, ಇಲ್ಲಿ 45 ಇರ್ತಾರೆ. ಇಲ್ಲಿ ಪಿವಟ್ ಪ್ಲೇಯರ್ ಮತ್ತೆ ಸೆಂಟರ್ ಮ್ಯಾನ್ ಇಬ್ಬರು ಇಲ್ಲೇ ಇರ್ತಾರೆ. ಇಲ್ಲಿ ಜಿಕೆ ಗೋಲ್ ಕೀಪರ್. ಈ ರೈಟ್ ವಿಂಗ್ ಗೆ ಇಲ್ಲಿ ಲೆಫ್ಟ್ ವಿಂಗ್ ಆಡ್ತಾರೆ. ಈ ಲೆಫ್ಟ್ ವಿಂಗ್ ಗೆ ಇವ್ರು ಲೆಫ್ಟ್ ವಿಂಗ್ ಪ್ಲೇಯರ್ ಅವ್ರು ಇಲ್ಲೇ ಹೋಗಿ ಬಾಲ್ ಬಿಡದ ಹಾಗೆ ಇವರು ಸೇವ್ ಮಾಡ್ತಕ್ಕಂಥ, ಅಂದ್ರೆ ರಕ್ಷಣೆ ಮಾಡ್ತಕ್ಕಂಥ. ಮ್ಯಾನ್ ಟು ಮ್ಯಾನ್ ಅಂದ್ರೆ ಎಲ್ಲರನ್ನೂ ದಾಳಿಗಳನ್ನು ತಡೀತಾರೆ. ನೆಕ್ಸ್ಟ್, ಕೆಲವು ರಕ್ಷಣಾ ಆಟಗಾರರು ಅಂದ್ರೆ ಮಧ್ಯದಿಂದ ಅಥವಾ ಪಕ್ಕದಲ್ಲಿರುವವರು ಮಾತ್ರ ದಾಳಿಗಾರರನ್ನು ತಡೆಗಟ್ಟಲು ಪ್ರಯತ್ನಿಸಬೇಕು. ಸಪೋಸ್ ಇಲ್ಲಿ ಪಿವಟ್ ಪ್ಲೇಯರ್ ಅವ್ನು ಮುಂಚೆ ಓಡ್ ಬಂದ್ಬಿಡ್ತಾರೆ ಅಲ್ಲಿ, ಕಾರಣ ಬಾಲ್ ಪಾಸ್ ಮಾಡ್ಬೋದಲ್ಲ. ಹೆಂಗಪ್ಪ ಅಂತಂದ್ರೆ ಇಲ್ಲಿ ಒಂದು 3 ಸೆಕೆಂಡ್ ನಿಯಮ ಇದೆ, ಅಂದ್ರೆ 3 ಡ್ರಿಬ್ಲಿಂಗ್ ಅಂತ ಅಂದ್ರೆ ಸೊ ಬಾಲ್ ನ ಮುಟ್ಟಿಸ್ಬೇಕು ನೆಲಕ್ಕೆ. 1 2 3 ಮುಟ್ಟಿಸಿ ಹೋಲ್ಡ್ ಮಾಡಂಗಿಲ್ಲ, ಮೂವ್ ಆಗ್ತಾ ಇರ್ಬೇಕು. ಒಂದ್ಸರಿ ಪುಟಿಸೋದು ನಿಂತ್ಕೊಳ್ಳೋದು, ಪುಟಿಸೋದು ನಿಂತ್ಕೊಳ್ಳೋದು ತಪ್ಪಾಗುತ್ತೆ. ಸೊ ಈ ರೀತಿ ಏನಾದ್ರು ಮಾಡಿದ್ರೆ ಆಪೋಸಿಟ್ ನರಿಗೆ ಬಾಲ್ ಕೊಡ್ತಾರೆ. ಅದೆಲ್ಲಿ ತಪ್ಪಾಗಿರುತ್ತೋ ಅದೇ ಸ್ಥಳದಿಂದಲೇ ಅವರು ಮ್ಯಾಚ್ ಬಾಲ್ ಅನ್ನು ತಗೊಂಡು ಕಂಟಿನ್ಯೂ ಮಾಡ್ತಾರೆ. ಸೊ ಇದು ಸ್ಕಿಲ್ ಆಗಿದೆ. ನೆಕ್ಸ್ಟ್, ತಮ್ಮ ವಲಯವನ್ನು ಬಿಡದೆ ಅದೇ ಸ್ಥಾನದಿಂದ ಎದುರಾಳಿಗಳನ್ನು ತಡೆಗಟ್ಟಬಹುದು. ಅಂದ್ರೆ ತಮ್ಮ ಝೋನ್ ಅನ್ನು ಬಿಡದೆ ಅದೇ ಸ್ಥಾನದಲ್ಲಿ ನಿಂತ್ಕೊಂಡ್ಬಿಟ್ಟು ರಕ್ಷಣೆ ಮಾಡ್ತಕ್ಕಂಥದ್ದು. ಪಿವಟ್ ಪ್ಲೇಯರ್ ಸೆಂಟರ್ ಮ್ಯಾನ್ ಆಡ್ತಕ್ಕಂಥದ್ದು. ಹೀಗೆ ಬಾಲ್ ಯಾವುದೇ ಕಾರಣಕ್ಕೂ ಕಾಲುಗಳಿಗೆ ಬಾಡಿ ಟಚ್ ಆಗಬಾರ್ದು, ಕೈಯಿಂದಲೇ ಇಟ್ಕೋಬೇಕು, ರಿಸೀವ್ ಮಾಡಬೇಕು, ಕೈಯಿಂದಲೇ ಥ್ರೋ ಮಾಡಬೇಕು. ಯಾವುದೇ ಕಾರಣ ಫುಟ್ಬಾಲ್ ತರ ತಡೆಯೋ ಆಗಿಲ್ಲ. ಬಾಲಿಗೆ ಯಾರು ಬಾಡಿ ಟಚ್ ಆಗುತ್ತೋ, ಎಕ್ಸಾಂಪಲ್ ಇವರು ಆಕ್ರಮಣ ಆಟಗಾರರಾದ್ರೆ
ತರಬೇಕಾದ್ರೆ XY ಇರ್ತಕ್ಕಂಥ ತರಬೇಕಾದ್ರೆ ಪಾಸ್ ಕೊಡ್ತಾ ಇರ್ತಾರೆ, ಆ ಕಡೆ ಈ ಕಡೆ ಪಾಸ್ ಕೊಡ್ಬೇಕಾದ್ರೆ ಅವ್ರೇನೋ ಹೋಲ್ಡ್ ಮಾಡಿ ಬಿಟ್ಟು ಗಾಳಿ ಬಿಡಿತು ಬಾಲ್ ಅಂತಂದ್ರೆ, ಸೊ ಯಾರು ಬಾಲಿಸ್ಕೊಂಡಿರ್ತಾರೋ ಆ ಯಾವ ಸ್ಥಳದಲ್ಲದೆ ಬಿಟ್ಬಿಡ್ಬೇಕು, ಅವರು ರಕ್ಷಣೆ ಮಾಡ್ಕೋಬೇಕು. ಅವಾಗ ಇವ್ರು ದಾಳಿಗಾರ ಆಕ್ರಮಣ ಮಾಡ್ತಾರೆ, ಅಟ್ಯಾಕ್ ಮಾಡಕ್ ಹೋಗ್ತಾರೆ. ಸೊ ಇದು ಅಕಸ್ಮಾತ್ ಎಕ್ಸ್ ಟೀಮ್ ನವರು ಬಾಲ್ ಅನ್ನ ಇಟ್ಕೊಂಡು ವೈಟ್ ಟೀಮ್ ಒಳಗೆ ಒಂದು ಗೋಲ್ ಆಯ್ತು, ಇವ್ರಿಗೆ ಒಂದು ಪಾಯಿಂಟ್ ಸಿಕ್ತು, ಅವಾಗ ಏನ್ ಮಾಡ್ಬೇಕು, ಮ್ಯಾಚ್ ಮತ್ತೆ ಪುನಃ ವೈಟ್ ಟೀಮ್ ನವರು ಇದೇ ಲೈನ್ ಮೇಲೆ ಬರ್ಬೇಕು, ನಿಂತ್ಕೋಬೇಕು, ಇವರು ದಾಳಿ ಮಾಡ್ಬೇಕು, ಅವಾಗ ಇವ್ರು ರಕ್ಷಣೆ ಮಾಡ್ತಾರೆ. ಅಂದ್ರೆ ಯಾರು ಹೊಡೆಸ್ಕೊಂಡಿರ್ತಾರೋ ಅಂದ್ರೆ ಗೋಲ್ ಅನ್ನ ಅವರು ಮತ್ತೆ ಆಕ್ರಮಣ ಮಾಡ್ಕೋಬೇಕು. ಇದು ಎಲ್ಲಿವರೆಗೂ 30 ನಿಮಿಷವರೆಗೂ. ಅತಿ ಹೆಚ್ಚು ಯಾರು ಗೋಲ್ ಹೊಡಿತಾರೋ ಅವರು ವಿನ್. ಅಂದ್ರೆ ಒಂದು ಗೋಲ್ ಆದ ತಕ್ಷಣನೇ ಈಗ ಎಕ್ಸ್ ಟೀಮ್ ನವರು ವೈಟ್ ಟೀಮ್ ಬಂದು ಗೋಲ್ ಹೊಡೆದ್ಬಿಟ್ರು, ಅವ್ರಿಗೆ ಒಂದು ಪಾಯಿಂಟ್ ಸಿಕ್ತು. ಪುನಃ ಮತ್ತೆ ಮ್ಯಾಚ್ ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು, ಥ್ರೋ ಹಾಫ್ ಮುಖಾಂತರನೇ ಅಂಪೈರ್ ವಿಸಲ್ ಆಗೋವರೆಗೂ ಮತ್ತೆ ನಿಂತ್ಕೋಬೇಕು, ಸ್ಟಾರ್ಟ್ ಮಾಡಬೇಕು. ಹೀಗೆ ಕಂಟಿನ್ಯೂ ಆಗುತ್ತೆ. ಹ್ಯಾಂಡ್ಬಾಲ್ ನಲ್ಲಿ ನಮ್ಮ ಪ್ರಶಸ್ತಿಗಳನ್ನು ನೋಡೋದಾದ್ರೆ ರಾಜ್ಯ ಪ್ರಶಸ್ತಿಗಳು ಅಂತಕ್ಕಂಥದ್ದು ಬೆಳೆಸ್ಬೋದಲ್ಲ. ರಾಜ್ಯ ಪ್ರಶಸ್ತಿ ಕರ್ನಾಟಕ ಹ್ಯಾಂಡ್ಬಾಲ್ ಅಸೋಸಿಯೇಷನ್ ಅಂತಕ್ಕಂಥದ್ದು 1976ರಲ್ಲಿ ಪ್ರಾರಂಭವಾಗುತ್ತೆ. ಅಲ್ಲಿಂದ ಒಳ್ಳೆ ತಂಡ ಬರುವಂತ ಇದೆ ನೋಡ್ರೆ, ನಮ್ಮ ರಾಜ್ಯ ಪ್ರಶಸ್ತಿ, ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಹ್ಯಾಂಡ್ಬಾಲ್ ನ ರಾಜ್ಯ ಪ್ರಶಸ್ತಿ ಪುರಸ್ಕೃತರು. ಯಾರಪ್ಪ ಅಂತಂದ್ರೆ ಸದಾನಂದ ಸಾಮ್ಯಾಲ್. ನೆಕ್ಸ್ಟ್ ಶ್ರೀ ರವಿಕುಮಾರ್, ಶ್ರೀ ಪ್ರೇಮನಾಥ್, ಶ್ರೀಮತಿ ಕೌಸಲ್ಯ ಕುಮಾರಿ. ಇವರು ದಸರಾ ಕ್ರೀಡೆಗಳಿಗೋಸ್ಕರ, ಏನು ಮೈಸೂರು ದಸರಾ ನಡೀತದಲ್ಲ, ಆ ದಸರಾ ಕ್ರೀಡೆಗಳಿಗೋಸ್ಕರ ಆ ದಸರಾ ಕ್ರೀಡೆಯಲ್ಲಿ ಉತ್ತಮ ಪ್ರದರ್ಶನ ಮಾಡಿದಂತಹ ಈ 4 ಜನ ಕ್ರೀಡಾಪಟುಗಳು. ಇವರಿಗೆ ಒಬ್ಬರು ಸದಾನಂದ ಸಾಮ್ಯಾಲ್, ಶ್ರೀ ರವಿಕುಮಾರ್ ಅವರು, ನಂತರ ಶ್ರೀ ಪ್ರೇಮನಾಥ್ ಅವರು, ಮತ್ತೆ ಶ್ರೀಮತಿ ಕೌಸಲ್ಯ ಕುಮಾರಿ ಅಂತಕ್ಕಂಥವ್ರು. ಇವರು 4 ಜನ ರಾಜ್ಯ ಪ್ರಶಸ್ತಿ ಪುರಸ್ಕೃತರು ದಸರಾ ಕ್ರೀಡೆಗಾಗಿ. ಹಾಗೆ ಏಕಲವ್ಯ ಪ್ರಶಸ್ತಿ ಪುರಸ್ಕೃತರು ಏಕಲವ್ಯ ಪ್ರಶಸ್ತಿ ಯಾರು ಕೊಡೋದಪ್ಪ ಅಂತಂದ್ರೆ ಇಬ್ರು ಕ್ರೀಡಾಪಟುಗಳು. ಒಬ್ರು ರಾಜರೆಡ್ಡಿ, ಶ್ರೀ ರಾಜರೆಡ್ಡಿ ಅಂತಕ್ಕಂಥದ್ದು, ಹಾಗೆ ಶ್ರೀ ಅಮಲ್ ರಾಜ್ ಅಂತಕ್ಕಂಥದ್ದು. ರಾಜರೆಡ್ಡಿ ಮತ್ತು ಅಮಲ್ ರಾಜ್ ಅವರು ಏಕಲವ್ಯ ಪ್ರಶಸ್ತಿಯನ್ನು ಪಡೆದಂತಹ ಕ್ರೀಡಾಪಟುಗಳಾಗಿದ್ದಾರೆ. ಹಾಗೆ ಏಷ್ಯನ್ ಹ್ಯಾಂಡ್ಬಾಲ್ ರಾಷ್ಟ್ರವನ್ನು ಪ್ರತಿನಿಧಿಸಿದವರು, ಏಷ್ಯನ್ ಹ್ಯಾಂಡ್ಬಾಲ್ ಪ್ರಶಸ್ತಿಯನ್ನು ರಾಷ್ಟ್ರ ಮಟ್ಟದಲ್ಲಿ ಪ್ರಶಸ್ತಿ ಭಾಗವಹಿಸಿದಂತ ಕ್ರೀಡಾಪಟುಗಳು ರಾಜರೆಡ್ಡಿ ಅವರು, ಅರುಣ್ ಕುಮಾರ್, ಸೋಮಶೇಖರ್, ಸುರೇಶ್ ಕುಮಾರ್, ಅರುಣಾಚಲಂ, ಶ್ರೀ ಬಾಲಸುಬ್ರಹ್ಮಣ್ಯ, ಶ್ರೀ ಶ್ರೀನಿವಾಸ ರಾವ್. ಸೊ ಇವರು 7 ಜನ ರಾಷ್ಟ್ರ ಮಟ್ಟದ ಕ್ರೀಡಾಪಟುಗಳಾಗಿದ್ದಾರೆ. ರಾಷ್ಟ್ರ ಮಟ್ಟದ ಕ್ರೀಡಾಪಟುಗಳು ಮತ್ತೊಂದ್ಸರಿ ಹೇಳ್ತೀನಿ ನೋಡಿ: ಶ್ರೀ ರಾಜರೆಡ್ಡಿ, ಶ್ರೀ ಅರುಣ್ ಕುಮಾರ್, ಶ್ರೀ ಸೋಮಶೇಖರ್,
ಶ್ರೀ ಸುರೇಶ್, ಶ್ರೀ ಅರುಣಾಚಲಂ, ಶ್ರೀ ಬಾಲಸುಬ್ರಹ್ಮಣ್ಯಂ, ಸುಬ್ರಹ್ಮಣ್ಯ, ಶ್ರೀ ಶ್ರೀನಿವಾಸ ಅಂತಕ್ಕಂಥ 7 ಜನ ಕ್ರೀಡಾಪಟುಗಳು ಏಷ್ಯಾದ ಅಂತಾರಾಷ್ಟ್ರೀಯ ರಾಷ್ಟ್ರ ಮಟ್ಟದ ಕ್ರೀಡಾಪಟುಗಳು. ಮತ್ತೆ ಕಾಮನ್ವೆಲ್ತ್ ಕ್ರೀಡಾಪಟುಗಳನ್ನು ಇಲ್ಲಿ ತಿಳಿಸಲಾಗಿದೆ. ಅಮಲ್ ರಾಜ್ ಮತ್ತು ಹೇಮಲತಾ ಕಾಮನ್ವೆಲ್ತ್ ಕ್ರೀಡಾಪಟುಗಳು. ಪ್ರತಿನಿಧಿಸಿದರು. ಕಾಮನ್ವೆಲ್ತ್ ಕೂಡ ಪ್ರತಿನಿಧಿಸಿದವರು ಶ್ರೀ ಎಸ್ ಅಮಲ್ ರಾಜ್. ಡಿ ಹೇಮಲತಾ. ಈ ಇಬ್ಬರು ಕ್ರೀಡಾಪಟುಗಳು ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಪ್ರತಿನಿಧಿಸಿದಂತಹ ನಮ್ಮ ಭಾರತದ ಕ್ರೀಡಾಪಟುಗಳು. ಸೊ ಇದು ನಿಮಗೆ ತಿಳಿದಿರಲಿ ಮಕ್ಕಳೇ, ನಮ್ಮ ದಕ್ಷಿಣ ಕೊರಿಯಾದ ಸಿಯೋಲ್ನಲ್ಲಿ 1981ರಲ್ಲಿ ಏಷ್ಯನ್ ಕ್ರೀಡೆಗಳಲ್ಲಿ ಕರ್ನಾಟಕದ ಎನ್.ಕೆ. ಪ್ರಸಾದ್ ಅವರು ಅಂತಕ್ಕಂಥದ್ದು ಅಂತಾರಾಷ್ಟ್ರೀಯ ರೆಫ್ರಿಯಾಗಿ ಆಯ್ಕೆಯಾಗಿದ್ದಾರೆ. ನಮ್ಮ ಕರ್ನಾಟಕದವರು ಎನ್.ಕೆ. ಪ್ರಸಾದ್ ಅಂತಕ್ಕಂಥವ್ರು 81ರಲ್ಲಿ ನಡೆದಂತಹ ಏಷ್ಯನ್ ಕ್ರೀಡಾಕೂಟದಲ್ಲಿ ರೆಫ್ರಿ ಮೀನ್ಸ್ ತೀರ್ಪುಗಾರರಾಗಿ, ಮುಖ್ಯ ತೀರ್ಪುಗಾರರಾಗಿ. ಸೊ ಕರ್ನಾಟಕದ ಈ ಒಂದು ಪ್ರಶಸ್ತಿ ಅಂದ್ರೆ ಹ್ಯಾಂಡ್ಬಾಲ್ ಸಂಘ ಅಂತಕ್ಕಂಥದ್ದು 1975-76ರಲ್ಲಿ ಪ್ರಾರಂಭ ಆಗುತ್ತೆ, ಅಂದ್ರೆ ಸ್ಥಾಪನೆ ಆಗುತ್ತೆ. ಇದರ ರೂವಾರಿ ಆಂಧ್ರ ಪ್ರದೇಶದ ಸಿಕಂದರಾಬಾದ್ನಲ್ಲಿ ಇದ್ದಂತಹ ಇಬ್ರಾಹಿಂ ಖಾನ್ ಅವರು, ಅಂದ್ರೆ 1974ರಲ್ಲಿ ನಡೆದಂತಹ ರಾಷ್ಟ್ರೀಯ ಚಾಂಪಿಯನ್ಶಿಪ್ ಪಂದ್ಯಾವಳಿ ಸಮಯದಲ್ಲಿ ಅಂದಿನ ಭಾರತ ಹ್ಯಾಂಡ್ಬಾಲ್ ಫೆಡರೇಷನ್ ಕಾರ್ಯದರ್ಶಿಗಳಾದಂತಹ ಇಬ್ರಾಹಿಂ ಖಾನ್ ಅವರು ಕರ್ನಾಟಕ ಹ್ಯಾಂಡ್ಬಾಲ್ ಸಂಘವನ್ನು ಯಾಕೆ ಸ್ಥಾಪನೆ ಮಾಡಬಾರ್ದು ಅಂತ ಅಂದ್ಬಿಟ್ಟು ಅವರ ನೇತೃತ್ವದಲ್ಲಿ ಒಂದು ಸಂಘವನ್ನು ಸ್ಥಾಪನೆ ಮಾಡಿದ್ರು. ಅದೇ ಕರ್ನಾಟಕ ಹ್ಯಾಂಡ್ಬಾಲ್ ಸಂಘ. ಇದು ಶ್ರೀ ರಾಮಮೂರ್ತಿ ಮತ್ತೆ ಶ್ರೀ ಬಿ.ಎಸ್. ನಾಗರಾಜ್ ಮತ್ತು ಎಂ.ಕೆ. ನಾಗೇಂದ್ರ ಅವರ ಪ್ರಯತ್ನವಾಗಿ ಇವತ್ತು ಸಮೇತ ಕರ್ನಾಟಕದಲ್ಲಿ ಹ್ಯಾಂಡ್ಬಾಲ್ ಸಂಘ ಅಸ್ತಿತ್ವದಲ್ಲಿದೆ. ಸೊ ಇಷ್ಟು ಹ್ಯಾಂಡ್ಬಾಲ್ ನಲ್ಲಿ ಬರ್ತಕ್ಕಂತಹ ಇತಿಹಾಸ, ಅಂಕಣ, ಬಾಲು ಮತ್ತೆ ಅದರ ರೂಲ್ಸ್, ಸಮಯ, ಹಾಗೆ ಆಟಗಾರರು, ಹಾಗೆ ಅಫೆನ್ಸಿವ್ ಮತ್ತು ಡಿಫೆನ್ಸಿವ್ ಸ್ಕಿಲ್, ರಾಜ್ಯ ಪ್ರಶಸ್ತಿ, ಕಾಮನ್ವೆಲ್ತ್ ಕ್ರೀಡಾ ಪ್ರತಿನಿಧಿಸಿದವರು ಮತ್ತು ಏಕಲವ್ಯ ಪ್ರಶಸ್ತಿಗಳ ಬಗ್ಗೆ ಸೊ ಇದುವರೆಗೂ ತಿಳ್ಕೊಂಡಿದ್ದಾರೆ. ಇದರಲ್ಲಿ ಏನಾದರೂ ನಿಮಗೆ ಡೌಟ್ ಬಂದರೆ ನಮ್ಮ ಕರೆ ಮಾಡಿ ನಾವು ಹೆಚ್ಚಿನ ಮಾಹಿತಿಯನ್ನು ಫೋನ್ ಮುಖಾಂತರ ತಿಳಿಸಲಾಗುತ್ತದೆ. ಧನ್ಯವಾದಗಳು.